ಈ ವೀಕೆಂಡ್‌ನ ಈ ತರ ಸ್ಪೆಂಡ್ ಮಾಡ್ತೀವಿ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ನಾವಿವತ್ತು ದಿಢೀರ್ ಅಂತ ಅನ್‌ಎಕ್ಸ್‌ಪೆಕ್ಟೆಡ್ ಆಗಿ ಬಾರ್ಬಿಕ್ಯೂ ನೇಷನ್‌ಗೆ ಬಂದಿದೀವಿ. ಆಕ್ಚುಲಿ ತುಂಬಾ ದಿನದಿಂದ ನಾವು ಈ ತರ ಪ್ಲಾನ್ ಮಾಡ್ತಿದ್ವಿ ಬಾರ್ಬಿಕ್ಯೂ ನೇಷನ್‌ಗೆ ಬಂದು ಒಂದು ಫ್ಯಾಮಿಲಿ ಲಂಚ್ ಅಥವಾ ಫ್ಯಾಮಿಲಿ ಡಿನ್ನರ್ ಮಾಡೋಣ ಅಂತ. ಇವತ್ತು ಅದಕ್ಕೆ ಟೈಮ್ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿಢೀರ್ ಅಂತ ಪ್ಲಾನ್ ಮಾಡ್ಕೊಂಡು ನಾವು ಬಂದಿದ್ದಷ್ಟೇನೆ. 2:30ಗೆ ನಾನು ಟೇಬಲ್‌ನ ರಿಸರ್ವ್ ಮಾಡಿದ್ದೆ. ನಾವು ಬಂದು ರೀಚ್ ಆದಾಗ ಆಲ್ಮೋಸ್ಟ್ 2:35-2:40 ಹಂಗಾಗಿತ್ತು. ಆಂಡ್ ಆಲ್ರೆಡಿ ಲಂಚ್ ಟೈಮ್ ಆಗಿದ್ರಿಂದ ಎಲ್ಲಾ ಟೇಬಲ್ಸು ಬುಕ್ ಆಗಿತ್ತು ಆಂಡ್ ತುಂಬಾ ಜನ ಬಂದಿದ್ರು ವೀಕೆಂಡ್ ಆಗಿದ್ರಿಂದ. ಸೊ ನಾವ್ ಇಲ್ಲೇ ಕುತ್ಕೊಂಡು ವೇಟ್ ಮಾಡ್ತಾ ಇದ್ವಿ ಟೇಬಲ್‌ಗೋಸ್ಕರ ಅಂತ. ನನ್ನ ಹಸ್ಬೆಂಡ್, ಕಸಿನ್ ಬ್ರದರ್ ಅವ್ರ ವೈಫ್ ಇಬ್ರೂನು ಇನ್ನೂ ಬರೋದಕ್ಕೆ ಲೇಟ್ ಆಗಿತ್ತು. ಸೊ ಅಷ್ಟೊತ್ತಿಗೆ ನಮ್ಗೆ ಟೇಬಲ್ ಸಿಕ್ತು. ಸರಿ ಅಂತ ಅವ್ರಿಗೂ ವೇಟ್ ಮಾಡ್ತಾ ಇದ್ವಿ ನಾವು. ಅಷ್ಟ್ರಲ್ಲಿ ಸೂಪ್ ಆದ್ರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನ ಟ್ರೈ ಮಾಡ್ತಿದ್ವಿ. ಚೆನ್ನಾಗೇ ಇತ್ತು. ಇದನ್ನ ಟ್ರೈ ಮಾಡೋ ಅಷ್ಟೊತ್ತಿಗೆ ಅವ್ರುನು ಬಂದ್ ರೀಚ್ ಆದ್ರು. ಸೊ ಅವ್ರುನು ಸೂಪ್ ಎಲ್ಲ ತಗೊಂಡ್ ಬಂದ್ ಟ್ರೈ ಮಾಡ್ತಾ ಇದ್ರೆ. ಆಂಡ್ ಬಾರ್ಬಿಕ್ಯೂ ನೇಷನ್ ಬಗ್ಗೆ ನಾನು ಆಲ್ರೆಡಿ ಎಷ್ಟೊಂದ್ ಸಲ ವಿಡಿಯೋ ಮಾಡಿಟ್ಟಿದೀನಿ. ಅದನ್ನ ಬೇಕಂದ್ರೆ ನೀವು ನೋಡ್ಬೋದು. ನಾವ್ ಆಕ್ಚುಲಿ ಬಾರ್ಬಿಕ್ಯೂ ನೇಷನ್‌ಗೆ ಬಂದು 2 ಇಯರ್ಸ್ ಮೇಲಾಯ್ತು. ಲಾಸ್ಟ್ ಟೈಮು ಅಮ್ಮ ಅವ್ರದ್ದು ಬರ್ತ್‌ಡೇ ಇತ್ತು ಅಂದ್ಬಿಟ್ಟು ಇಲ್ಲಿಗ್ ಬಂದು ಸೆಲೆಬ್ರೇಟ್ ಮಾಡ್ಸಿದ್ವಿ. ಕೇಕ್ ಕಟಿಂಗ್ ಎಲ್ಲ ಮಾಡ್ಸಿ. ಸೊ ಅದಾದ್ಮೇಲೆ ಇವತ್ತೇ ಬರ್ತಿರೋದು. ಹಂಗಾಗಿ ತುಂಬಾ ಗ್ಯಾಪ್ ಕೊಟ್ಟು ಬಂದಿದೀವಿ. ಗ್ಯಾಪ್ ಕೊಟ್ಟು ಬಂದ್ರುನು ಫ್ಯಾಮಿಲಿ ಜೊತೆ ಬಂದಿರೋದು ಇನ್ನ ಸ್ಪೆಷಲ್ ಆಗೇ ಇತ್ತು ನಮ್ಮ ಎಕ್ಸ್‌ಪೀರಿಯನ್ಸ್. ಹಸ್ಬೆಂಡ್ ಇನ್ನೊಬ್ರು ಕಸಿನ್ ಕೂಡ ಬರ್ಬೇಕಾಗಿತ್ತು. ಬಟ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಅವ್ರು ಬರಲ್ಲ ಅಂತ ಕ್ಯಾನ್ಸಲ್ ಆಯ್ತು. ಹಂಗಾಗಿ ನಾವಿಷ್ಟು ಜನ ಮಾತ್ರ ಬಂದು ಫ್ಯಾಮಿಲಿ ಲಂಚ್‌ನ ಎಂಜಾಯ್ ಮಾಡ್ತಾ, ಟೈಮ್ ಪಾಸ್ ಮಾಡ್ತಾ, ಅಲ್ಲಿಂದ ನೆಕ್ಸ್ಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಪ್ಲಾನ್ ಮಾಡ್ತಾ ಇದ್ವಿ. ಸೊ ನನಗೆ ಬಾರ್ಬಿಕ್ಯೂ ನೇಷನ್ ಅಲ್ಲಿ ತುಂಬಾ ಇಷ್ಟ ಆಗೋದು ಅಂದ್ರೆ ಡೆಸರ್ಟ್ಸು. ಸೊ ವೆರೈಟಿ ಆಫ್ ಡೆಸರ್ಟ್ಸ್ ಇರತ್ತಾ, ಅದನ್ನೆಲ್ಲ ಟ್ರೈ ಮಾಡೋದಕ್ಕೆ ಅಂತ ನಂಗೆ ತುಂಬಾನೇ ಇಷ್ಟ. ಹಂಗಾಗಿ ನಾನು ಡೆಸರ್ಟ್ಸ್ ಟ್ರೈ ಮಾಡ್ದೆ. ಆಂಡ್ ಈ ಮ್ಯಾಂಗೋ ಪುಡಿಂಗ್ ಅನ್ಸುತ್ತೆ ಮೇ ಬಿ ಗೊತ್ತಿಲ್ಲ. ಅದ್ರ ನೇಮ್ ಅಲ್ಲಿ ಇರ್ಲಿಲ್ಲ. ಚೆನ್ನಾಗಿತ್ತು ಒಂಥರ ಡಿಫರೆಂಟ್ ಆಗಿ ಟೇಸ್ಟು. ಹಂಗಾಗಿ ಅದನ್ನ ಕೂಡ ಟ್ರೈ ಮಾಡ್ದೆ ನಾನು. ಆಂಡ್ ಅಲ್ಲಿ ಊಟ ಮಾಡ್ಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಮೆಮೊರೀಸ್ ಇರ್ಲಿ ಅಂದ್ಬಿಟ್ಟು ಅಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತ ಮಾಲ್ ಆಫ್ ಏಷ್ಯಾಗೆ ಹೋದ್ವಿ. ಮಾಲ್ ಆಫ್ ಏಷ್ಯಾನು ಅಷ್ಟೇನೆ. ರೀಸೆಂಟ್ ಆಗಿ ನಾನೊಂದು ಶಾರ್ಟ್ಸ್ ಕೂಡ ಪೋಸ್ಟ್ ಮಾಡಿದ್ದೆ. ಅದು ಆಕ್ಚುಲಿ ನನ್ನ ಬರ್ತ್‌ಡೇ ಆದ್ಮೇಲೆ ನಾನು ಹೋಗಿದ್ದಾಗ ತೆಗ್ದಿದಂತ ಶಾರ್ಟ್ಸ್ ಅದು. ಸೊ ಅದನ್ನ ಪೋಸ್ಟ್ ಮಾಡಿದ್ದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಮಾಲ್ ಆಫ್ ಏಷ್ಯಾಗೆ ಜಾಸ್ತಿ ಹೋಗೋ ತರ ಆಗಿದೆ. ಅದಕ್ಕೂ ಮುಂಚೆ ವ್ಲಾಗ್ಸ್ ನೋಡಿದ್ರೆ ನಿಮ್ಗೆ ನಾನು ಜಾಸ್ತಿ ಆರ್.ಎಂ.ಝೆಡ್ ಗ್ಯಾಲರಿಯಾ ಮಾಲ್‌ಗೆ ಹೋಗಿರೋದನ್ನ ತೋರ್ಸಿರ್ತೀನಿ. ನಂಗ್ ಅದೇ ಫೇವರೆಟ್ ಆಕ್ಚುಲಿ. ಸೊ ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಏನೋ ಒಂದು ರೀಸನ್‌ಗೆ ಮಾಲ್ ಆಫ್ ಏಷ್ಯಾಗೆ ಹೋಗೋ ತರ ಆಗ್ತಿದೆ. ಹಂಗಾಗಿ ಇದು ಥರ್ಡ್ ಟೈಮ್ ನಾನು ಹೋಗ್ತಿರೋದು. ಆಂಡ್ ಸಂಡೇ ಬೇರೆನಾ ಸಿಕ್ಕಾಪಟ್ಟೆ ಜನ ಇದ್ರು. ಸೊ ಅಲ್ಲೆಲ್ಲ ಸುತ್ತಾಡ್ತಾ, ಸುತ್ತಾಡ್ತಾ ನಿಜವಾಗ್ಲೂ ಕಾಲ್ ನೋವೇ ಬಂದ್ಬಿಡ್ತು. ಅಷ್ಟು ಸುತ್ತಾಡಿದೀವಿ. ಅದು ಆಲ್ರೆಡಿ ದೊಡ್ಡ ಮಾಲ. ಈ ಎಂಡಿಂದ ಆ ಎಂಡ್‌ಗೆ ಹೋಗೋಷ್ಟೊತ್ತಿಗೆನೆ ಸಾಕಾಗುತ್ತೆ. ಅದ್ರಲ್ಲಿ 3, 4 ಫ್ಲೋರ್ ಬೇರೆ ಇದೆಯಾ, ಎಲ್ಲಾ ಕಡೆ ಫ್ಲೋರ್‌ನಲ್ಲೂ ಸುತ್ತಾಡ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗಿತ್ತು. ಈ ಮಾಲ್ಸ್‌ನಲ್ಲಿ ನನಗೆ ತುಂಬಾ ಇಷ್ಟ ಆಗುವಂತ ಸ್ಟೋರ್ಸ್ ಅಂದ್ರೆ ಒಂದು ಹೋಮ್ ಸೆಂಟರ್, ಇನ್ನ ಒಂದು H&M. H&M ರೀಸೆಂಟ್ ಟೈಮ್ಸ್ ಅಲ್ಲಿ ನನಗೆ ಫೇವರೆಟ್ ಆಗಿದೆ. ಯಾಕಂದ್ರೆ ಅಲ್ಲಿ ನನ್ಗೆ ಆಕ್ಸೆಸರೀಸ್ ಎಲ್ಲ ಚೆನ್ನಾಗ್ ಸಿಗುತ್ತೆ. ಹಂಗಾಗಿ ಯುನಿಕ್ ಆಗಿರುತ್ತೆ ಅಲ್ವಾ? ಅದನ್ನೆಲ್ಲ ನೋಡಿ ತಗೊಳ್ಬೋದು ಇಷ್ಟ ಆದ್ರೆ. ಸೊ ಅದನ್ನ ನೋಡೋದಕ್ಕೆ ಅಂತ ಪ್ರಿಫರ್ ಮಾಡ್ತೀನಿ. ಅದನ್ನ ಬಿಟ್ರೆ ಹೋಮ್ ಸೆಂಟರ್, ಅದ್ರಲ್ಲಿ ಹೋಮ್ ಡೆಕಾರ್ಸ್ ಎಲ್ಲಾನು ಇರುತ್ತಲ್ವಾ ಚೆನ್ನಾಗಿರೋದು. ಅದನ್ನೆಲ್ಲ ನೋಡ್ತಾ ಇರೋದಕ್ಕೆ ನನ್ಗೆ ಇಷ್ಟ ಆಗತ್ತೆ. ಹಂಗಾಗಿ ಫಸ್ಟ್ ನನ್ಗೆ H&M ಕಣ್ಣಿಗ್ ಬಿತ್ತು. ಸೊ ಒಳಗಡೆ ಹೋಗಿ ಎಲ್ಲಾ ಸೆರಾಮಿಕ್ ಐಟಮ್ಸು ಎಲ್ಲಾ ಇಟ್ಟಿರ್ತಾರಲ್ಲಿ. ಅದನ್ನೆಲ್ಲ ನೋಡ್ಕೊಂಡು ಒಂದ್ ರೌಂಡ್ ಹಾಕ್ತಾ ಆಕ್ಸೆಸರೀಸು ನೋಡ್ದೆ. ಲಾಸ್ಟ್ ಟೈಮ್ ಬಂದಾಗ ಏನೇನಿತ್ತೋ ಅದೇ ಇತ್ತು. ಸೊ ಹಂಗಾಗಿ ನಾನೇನು ತಗೊಳಕ್ ಹೋಗಿಲ್ಲ. ಹಸ್ಬೆಂಡ್ ಕೂಡ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಕರ್ಕೊಂಡ್ ಬಂದ್ಬಿಟ್ರು. ಎಲ್ಲಿ ನಾನು ಅವ್ರ ಪಾಕೆಟ್ ಖಾಲಿ ಮಾಡ್ತೀನಿ ಅಂದ್ಬಿಟ್ಟು. ಸೊ ಅಲ್ಲಿಂದ ನೆಕ್ಸ್ಟ್ ಹಂಗೆ ಸುತ್ತಾಡ್ತಾ ಇದ್ವಿ. ನೆಕ್ಸ್ಟ್ ಹಿಂಗೆ ಎಕ್ಸ್‌ಪ್ಲೋರ್ ಮಾಡ್ತಾ ಹೋಗ್ತಿದ್ದಾಗ ನಮ್ಗೆ ಹೋಮ್ ಸೆಂಟರ್ ಕಣ್ಣಿಗ್ ಬಿತ್ತು. ಸರಿ ಅಂತ ಅದ್ರೊಳಗಡೆ ಹೋಗಿ ನೋಡಿದ್ವಿ. ನೋಡಿದ್ರೆ ಎಲ್ಲಾ ಸೋಫಾ ಸೆಟ್ ಮೇಲೂ ಎಲ್ರು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದಾರೆ. ಯಾಕಂದ್ರೆ ಆಬ್ವಿಯಸ್ಲಿ ಮಾಲ್‌ನಲ್ಲಿ ಕುತ್ಕೊಳ್ಳೋದಕ್ಕೆ ಎಲ್ಲೂ ಆಪ್ಷನ್ ಮಾಡಿಲ್ಲ. ಹಂಗಾಗಿ ಎಲ್ಲಾರ್ಗೂ ಸುತ್ತಾಡಿ, ಸುತ್ತಾಡಿ ಕಾಲ್ ನೋವು ಬಂದಿರತ್ತೆ. ಎಲ್ರು ಹೋಮ್ ಸೆಂಟರ್ ಒಳಗಡೆ ಹೋಗಿ ನುಗ್ಬಿಟ್ಟು ಸೋಫಾ ಸೆಟ್ ಮೇಲೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಸ್ವಲ್ಪ ಏನೋ ಎನರ್ಜಿ ರೀಸ್ಟೋರ್ ಮಾಡ್ಕೊಂಡು ಮತ್ತೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗ್ತಿದ್ರು. ಸೊ ನಾವು ಕೂಡ ಹಂಗೆ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಫರ್ನಿಚರ್ಸ್ ಎಲ್ಲ ನೋಡಿದ್ವಿ. ಚೆನ್ನಾಗಿರೋವಂಥದ್ದು, ಯುನಿಕ್ ಆಗಿರೋವಂಥದ್ದೆಲ್ಲ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ನಾವು ಫುಡ್ ಕೋರ್ಟ್‌ಗೆ ಬಂದ್ವಿ ಕಾಫಿ ಕುಡಿಯೋಣ ಅಂತ. ಕೆಳಗಡೆ ಫ್ಲೋರ್ಸ್ ಅಲ್ಲಿ ಎಷ್ಟು ಜನ ಇದ್ರೋ ಅದಕ್ಕಿಂತ ಡಬಲ್ ಜನ ಫುಡ್ ಕೋರ್ಟ್ ಅಲ್ಲಿ ಇದ್ರು. ಅಷ್ಟು ಜನ ಇತ್ತು. ಕುತ್ಕೊಳ್ಳೋದಕ್ಕೆ ಒಂಚೂರು ಜಾಗನೇ ಇರ್ಲಿಲ್ಲ ಖಾಲಿಯಾಗಿ. ಸೊ ಕಾಫಿ ಬೇಗ ಆರ್ಡರ್ ಮಾಡಿ ಕುಡ್ದ್ಬಿಟ್ಟು ಅಲ್ಲಿಂದ ಹೋಗೋಣ ಮನೆಗೆ ಅಂತ ಅನ್ಸ್ಬಿಡ್ತು.
ಇಲ್ಲಿ ನಿಂತ್ಕೊಂಡು ಕಾಫಿ ಕುಡಿತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಎಲ್ಲ ಕಿರ್ಚಾಡ್ತಾ ಇದ್ರು. ಏನಕ್ಕೆ ಕಿರ್ಚಾಡ್ತಿದಾರೆ ಅಂತ ನೋಡಿದಾಗ ಅಲ್ಲಿ ಗೇಮಿಂಗ್ ಝೋನ್ ಇತ್ತು. ಐ ಥಿಂಕ್ ಆ ಬೋರ್ಡ್ ಮೇಲೆ ವಾರ್‌ಶಿಪ್ ಅಂತ ಹಾಕಿದ್ರು ಅನ್ಸುತ್ತೆ. ಅದು ಗೊತ್ತಿಲ್ಲ ನನ್ಗೆ ಅದೇ ಗೇಮ್ ಹೆಸರು ಅಥವಾ ಏನು ಅಂತ. ಸೊ ಆ ಗೇಮ್ ಆಡ್ತಿದ್ದೋರು ಆ ಥರ ಕಿರ್ಚ್ತಾ ಇದ್ರು. ಏನಪ್ಪಾ ಅಂದ್ರೆ ಆ ಟಿವಿನಲ್ಲಿ ನಮ್ಗೆ ಕಾಣಿಸ್ತಿದೆ ಅಲ್ಲ, ಆ ಥರ ಡಿಸ್‌ಪ್ಲೇ ಆಗ್ತಿರುತ್ತೆ ಅವ್ರಿಗೆ. ಕಣ್ಣಿಗೆ ಅದು ಮಾಸ್ಕ್ ತರ ಹಾಕಿದಾರಲ್ವಾ, ಸೊ ಅದ್ರಲ್ಲಿ ಡಿಸ್‌ಪ್ಲೇ ಆಗ್ತಿರುತ್ತೆ. ಅಲ್ಲಿ ನೋಡ್ತಾ ಅವರು ಡೈನೋಸಾರ್ ಎಲ್ಲ ಅಡ್ಡ ಬಂದಾಗ ಅದನ್ನ ಶೂಟ್ ಮಾಡ್ಬೇಕು. ಅದನ್ನ ಮಾಡೋದಕ್ಕೆ ಅವರಷ್ಟು ಎಕ್ಸೈಟ್ ಆಗಿ ಕಿರ್ಚ್ತಾ ಇದ್ರು. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಅಲ್ಲಿಂದ ಕೆಳಗಡೆ ಬಂದ್ವಿ. ಆಪಲ್ ಸ್ಟೋರ್ ಹುಡುಕಿ ಹುಡುಕಿ ಸಾಕಾಯ್ತು ನಮ್ಗೆ. ಅದು ಎಲ್ಲೋ ಕಣ್ಣಿಗೆ ಬಿದ್ದಿಲ್ಲ ನಮ್ಗೆ. ಸೊ ನಾವೇ ರಾಂಗ್ ರೂಟಲ್ಲಿ ಹೋದ್ವಾ ಅಥವಾ ಅಲ್ಲಿ ಮೆನ್ಷನ್ ಮಾಡಿರೋದೇ ರಾಂಗ್ ಆಗಿ ಮೆನ್ಷನ್ ಮಾಡಿದಾರಾ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಅದನ್ನ ಹುಡ್ಕೋದಕ್ಕೆ ನಮ್ಗೆ ಅಷ್ಟೊಂದು ಟೈಮ್ ಹಿಡಿಸ್ತು. ಬಟ್ ಎಲ್ಲೂ ಸಿಕ್ಕಿಲ್ಲ. ಹಂಗಾಗಿ ಸರಿ ಹೋಗೋಣ ಮನೆಗೆ ಅಂದ್ಬಿಟ್ಟು ನಾವು ಆಚೆ ಬಂದಿದ್ದಾಯ್ತು. ಆಚೆ ಬರ್ತಿದ್ದಂಗೆನೆ ಈ ತರ ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ಲಾಸ್ಟ್ ಟೈಮ್ ಬಂದಾಗ ನಾವು ಆಲ್ಮೋಸ್ಟ್ ಇನ್ನೇನ್ ಕತ್ಲೆ ಆಗ್ತಿದೆ ಅಂದಾಗ್ಲೇ ಹೊರಟ್ಬಿಟ್ವಿ. ಹಂಗಾಗಿ ಇದನ್ನೆಲ್ಲ ನೋಡಕ್ಕಾಗಿಲ್ಲ. ಸೊ ಇವತ್ತು ಇದನ್ನೆಲ್ಲ ನಿಧಾನವಾಗಿ ನೋಡ್ಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ನಾವು ಅಲ್ಲಿಂದ ಹೊರಟ್ ಬಂದ್ವಿ. ಇದೆಲ್ಲ ನೋಡೋದಕ್ಕೆ ನಂಗೆ ನಿಜವಾಗ್ಲೂ KRS ತರ ಫೀಲ್ ಆಯ್ತು. ಎಕ್ಸಾಕ್ಟ್ಲಿ KRS ಅಲ್ಲ, ಬಟ್ ಆ ತರ ಫೀಲ್ ಆಯ್ತು. ಸೊ ಅಷ್ಟೇನೆ. ಇದಾದ್ಮೇಲೆ ನಾವು ಆಟೋ ಬುಕ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಇದೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಅಂಡ್ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಇದನ್ನ ಹೇಳ್ತಾ ಇವತ್ತಿನ ವ್ಲಾಗ್‌ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್‌ನಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್.